ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ದಂಗಲ್. ವಿ ಸೋಮಣ್ಣ ಅಧ್ಯಕ್ಷರಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜ್ ವಾರ್ನಿಂಗ್. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ದಂಗಲ್. ವಿ ಸೋಮಣ್ಣ ಅಧ್ಯಕ್ಷರಾದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ. ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜ್ ವಾರ್ನಿಂಗ್. ಹೊರಗಿನಿಂದ ಬಂದವರಿಗೆ ಅಧ್ಯಕ್ಷಗಿರಿ ಕೊಡಬೇಡಿ, ಪಕ್ಷದಲ್ಲಿ ದುಡಿದವರಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ. ಸೋಮಣ್ಣ ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಕಾರ್ಯಕರ್ತರಿಗೆ ಅವಮಾನ ಮಾಡದಂತೆ, ಪೆಟ್ರೋಲ್ ಸುರ್ಕೊಂಡು ಸಾಯ್ತೀನಿ ಅಂತ ಹೇಳಿ ತೋಟದಪ್ಪ ಬಸವರಾಜ್ ಹೇಳಿದ್ದಾರೆ. ಸೋಮಣ್ಣ ಅವರು ವರುಣಾದಲ್ಲಿ ಸೋತು ಕಾರ್ಯಕರ್ತನನ್ನ ನಿಂದಿಸಿದ್ದಾರೆ. 1 ಮತಕ್ಕೆ 2,000 ಹಣವನ್ನ ಕೊಟ್ಟು ಭ್ರಷ್ಟಾಚಾರಿಗಳನ್ನಾಗಿ ಮಾಡಿದ್ದಾರೆ. ಸೋಮಣ್ಣ ಸೋಲು ಸ್ವಯಂಕೃತ ಅಪರಾಧ. ವಿಜಯೇಂದ್ರ ಬಗ್ಗೆ ಅಪಪ್ರಚಾರ. ವಿಜಯೇಂದ್ರ ಅವಧಿ ಇನ್ನೂ ಇದೆ, ಅದಕ್ಕೂ ಮುನ್ನ ಬದಲಾವಣೆ ಸರಿಯಲ್ಲ. ಒಂದೊಮ್ಮೆ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡುವುದಾದರೆ ಶ್ರೀರಾಮುಲು ಅಥವಾ ತೇಜಸ್ವಿ ಅನಂತಕುಮಾರ್ ಅವರನ್ನು ಅಧ್ಯಕ್ಷರಾಗಲಿ. ಹೈಕಮಾಂಡ್ ನಾಯಕರ ಮುಂದೆ ತೋಟದಪ್ಪ ಬಸವರಾಜ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಅಲ್ಲ, ವಿಜಯೇಂದ್ರ ಅವರು ಆ ಒಂದು ಸ್ಥಾನದಿಂದ ಕಿಕ್ಔಟ್ ಆಗೋದು ಇಲ್ಲವೇ ಇಲ್ಲ ಅಂತ ಈಗ ರಾಜಕೀಯ ವಲಯದಲ್ಲಿ ಟಾಕ್ ಆಗ್ತಾ ಇರುವಂಥದ್ದು. ಆದರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರನ್ನೂ ಕೂಡ ಎದುರು ಹಾಕೊಂಡು ಒಂದಿಷ್ಟು ಜನ ಬಿಜೆಪಿಯಲ್ಲಿರುವಂಥವರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಮುಂದೆ ನಿಭಾಯಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಹೈಕಮಾಂಡ್ ಕೂಡ ಮಧ್ಯ ಎಂಟ್ರಿ ಆಗ್ತಾ ಇದೆ. ಹೈಕಮಾಂಡ್ ಕೂಡ ಎಲ್ಲೂ ಕೂಡ ಮಾಧ್ಯಮದ ಮುಂದಾಗ್ಲಿ, ಸಾರ್ವಜನಿಕರ ಮುಂದಾಗ್ಲಿ ಎಲ್ಲೂ ಕೂಡ ಈ ಒಂದು ಹೇಳಿಕೆಗಳು ಬೇಡ, ಒಬ್ಬರ ಮೇಲೆ ಒಬ್ಬರ ಹೆಸರನ್ನ ಎರಚಾಟ್ಕೋಬೇಡಿ ಅನ್ನುವಂತಹ ಮಾತನ್ನು ಕೂಡ ಆಡಿದೆ. ಇದರ ಮಧ್ಯ ವಿ ಸೋಮಣ್ಣ ಅಧ್ಯಕ್ಷರಾದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಬಿಜೆಪಿಯ ಮುಖಂಡ ತೋಟದಪ್ಪ ಬಸವರಾಜ್ ಅವರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಹೊರಗಿನಿಂದ ಬಂದವರಿಗೆ ಅಧ್ಯಕ್ಷಗಿರಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ಅವರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರಿಸಬೇಕು ಹಾಗೂ ಪಕ್ಷವನ್ನ ಚುರುಕುಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. 82ರ ಈ ಒಂದು ವಯಸ್ಸಿನಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಬಿಜೆಪಿಗೆ ತಿರುಗಾಟವನ್ನ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ತೋಟದಪ್ಪ ಬಸವರಾಜ್ ಅವರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.